ಬೆಂಗಳೂರಿನಲ್ಲಿ ವಿದ್ಯಾರ್ಥಿನಿ ಪ್ರಬುದ್ಧ ಕೊಲೆ ಕೇಸ್ಗೆ ಈಗ ಟ್ವಿಸ್ಟ್. 2,000 ರೂಪಾಯಿಗಾಗಿ ಪ್ರಬುದ್ಧಳನ್ನ ಕೊಂದ ಅಪ್ರಾಪ್ತ. ತಮ್ಮನ ಆಪ್ತ ಸ್ನೇಹಿತನಿಂದಲೇ ಪ್ರಬುದ್ಧ ಹತ್ಯೆಯಾಗಿದೆ. ಆಟವಾಡುವಾಗ ಕನ್ನಡಕ ಮುರಿದಿದ್ದ ಸಹೋದರನ ಸ್ನೇಹಿತ ಕನ್ನಡಕ ಸರಿ ಮಾಡಿಸಿಕೊಡುವಂತೆ ಪಟ್ಟು ಹಿಡಿದಿದ್ದ. ಕನ್ನಡಕ ಸರಿ ಮಾಡಿಸಲು ಪ್ರಬುದ್ಧಳ ಪರ್ಸ್ನಿಂದ 2,000 ರೂಪಾಯಿ ಕಳುವು ಮಾಡಿದ್ದಾನೆ. ಕದ್ದ ಹಣ ಹಿಂತಿರುಗಿಸುವಂತೆ ಅಪ್ರಾಪ್ತನನ್ನ ಪ್ರಬುದ್ಧ ಕೇಳಿರ್ತಾನೆ. ಹಣ ನೀಡದೆ ಹೋದರೆ ಪೋಷಕರಿಗೆ ಹೇಳೋದಾಗಿಯೂ ಕೂಡ ಹೆದರಿಸಿದ್ದಂತಹ ಪ್ರಬುದ್ಧ ಕ್ಷಮೆ ಕೇಳಲು ಪ್ರಬುದ್ಧ ಕಾಲಿಗೆ ಬಿದ್ದು ಕೇಳ್ಕೊಳ್ತಾನಂತೆ. ಅಪ್ರಾಪ್ತ ಕಾಲು ಹಿಡಿದುಕೊಂಡಾಗ ಆಯ ತಪ್ಪಿ ಬಿದ್ದು ಪ್ರಬುದ್ಧಗೆ ತಲೆಗೆ ಗಾಯ ಆಗಿದೆ. ಒದ್ದಾಡ್ತಾ ಇದ್ದ ಪ್ರಬುದ್ಧಳ ಕೈ ಕುತ್ತಿಗೆಗೆ ಬ್ಲೇಡ್ನಿಂದ ಕೊಯ್ದಿದ್ದಾನಂತೆ ಅಪ್ರಾಪ್ತ. ರಕ್ತಸ್ರಾವದಿಂದ ಸ್ಥಳದಲ್ಲೇ ವಿದ್ಯಾರ್ಥಿನಿ ಪ್ರಬುದ್ಧ ಮೃತಪಟ್ಟಿದ್ದಾಳೆ. ಮೃತಳ ತಮ್ಮನ ಗೆಳೆಯನಾಗಿದ್ದು ಅವರು ಸುಮಾರು ಬರೋದು ಹೋಗೋದು ಇರ್ತದೆ. ಆ ಟೈಮ್ನಲ್ಲಿ ಒಂದು ಸತಿ ಆ ಮನೆಗೆ ಹೋಗಿದ್ದಾಗ ಆ ಹುಡುಗಿ ಪರ್ಸಿಂದ ಒಂದು ಇಷ್ಟು ದುಡ್ಡು ಕದ್ದಿರ್ತಾನೆ. ದುಡ್ಡು ಯಾಕೆ ಕದ್ದಿರ್ತಾನೆ ಅಂದರೆ ಇನ್ನೊಬ್ಬ ಗೆಳೆಯಂದು ಆಟ ಆಡಬೇಕಾದ್ರೆ ಸ್ಪೆಕ್ಸ್ ಮುರಿದಿರ್ತದೆ. ಆ ಸ್ಪೆಕ್ಸ್ ರಿಪೇರಿಗಂತ ದುಡ್ಡು ಬೇಕಾಗಿರ್ತದೆ. ಆ ದುಡ್ಡು ಕದ್ದಿದ್ದು ನಂತರ 1-2 ದಿನ ಬಿಟ್ಟು ಫಿರ್ಯಾದ ಮೃತಳು ಆ ದುಡ್ಡು ವಾಪಸ್ ಕೊಡು, ನೀನು ಕದ್ದಿರೋದು ನನಗೆ ಗೊತ್ತಿದೆ ಅಂತಂದಿದ್ದಾಗ ಇವರು ಕಾಲು ಹಿಡಿಯೋಕ್ಕೆ ಹೋಗಿ ಮತ್ತು ಆ ಒಂದು ಇದರಲ್ಲಿ ಆ ಹುಡುಗಿ ಬಿದ್ದು ಆ ಟೈಮ್ನಲ್ಲಿ ಹುಡುಗಿ ಮೇಲೆ ಹಲ್ಲೆ ಮಾಡಿ ಕೈ ಕುಯ್ದಿದ್ದು ಅದರಿಂದ ಸಾವಾಗಿರ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.